ಬಂದಿದ್ದೀರಾ. ಇವ್ರು ನಮ್ ದೇವರಾಜು ಅಂತ ನೋಡಿ ಸಿಕ್ರಿ. ಇವ್ರು ಮಾಡೋ ಅಂದ ಚಂದನೆ ಬೇರೆ. ನಮಸ್ತೆ, ನಾನು ಕುಂಬಳಸ್ತೀನಿ ಅಂತ ಹೇಳಿದ್ರಿ. ಪವನ್, ಗುಡ್ ಮಾರ್ನಿಂಗ್. ನಮಸ್ತೆ. ನಾನು ಎಲ್ಲ ಹೆಂಗು ತಿಳಿಸಿದ್ದೆ. ಅಲ್ಲಿ ಮೊನ್ನೆ ನೀವು ನಮ್ ದೇವರಾಜು ಎಲ್ಲ ಬಂದಿದ್ದೀರಾ. ಇವ್ರು ನಮ್ ದೇವರಾಜು ಅಂತ ನೋಡಿ ಸಿಕ್ರಿ. ನೀವು ಎಲ್ಲ ನೋಡಿ ಎಲ್ಲರಿಗೂ ಗೊತ್ತು ದೊಡ್ಡ ಕಟ್ಟೋರ್ಗೆ. ಆದ್ರೆ ಇವರಿಂದ ದೊಡ್ಡದ ಕಳೆ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಮಾಡ್ತಾರೆ, ಇವ್ರು ಮಾಡೋ ಅಂದ ಚಂದನೆ ಬೇರೆ. ನೀವ್ ನೋಡಿ ಪ್ರತಿ ಒಂದ್ ದೊಡ್ಡ ಯಾರ್ಮಲ್ ಇದಾವೆ, ಎಲ್ಲ ಇವ್ರು ಮಾಡಿ ಕೂರ್ಸಿರಕೊಂಡು. ಪ್ರತಿಯೊಬ್ರು ಮನೇಲೂ ಯಾವ ದೊಡ್ಡದಿದಾವೆ ಇವರೇ ಮಾಡಿರೋದು. ನಮ್ಮ ಮನೇಲಂತೂ ಚಿಕ್ಕ ದೊಡ್ಡದಾಗ್ಲಿ ನಾನು ಇವ್ರಿಗೋಸ್ಕರ ಬೇರೆಲ್ಲ ಫೋನ್ ಮಾಡಿ ಕರೀತಾರೆ ಇವ್ರನ್ನ. ಇವ್ರಿಗೂ ಬಿಸಿ ಶೆಡ್ಯೂಲ್ ಇರ್ತದೆ, ತುಂಬಾನೇ ಬಿಸಿ ಇರ್ತಾರೆ. ನಾನೇ ಇವ್ರನ್ನ ಟೈಮ್ಗೆ ಯಾವ್ದು ಫ್ರೀ ಅಂತ ಕೇಳ್ಕೊಂಡು ನಿಧಾನಕ್ಕೆ ನಮ್ಗೆ ಹೆಂಗ್ ಬೇಕಂಗೆ ನಾವೇನು ಹೇಳಂಗಿಲ್ಲ ಅವ್ರಿಗೆ. ಅವ್ರು ಕ್ಲೀನಾಗಿ ಯಾವ ಎತ್ತಿಗೆ ಹೆಂಗ್ ಕೂರ್ಸ್ಬೇಕು ಗೊತ್ತು ಅವ್ರಿಗೆ, ಕೂರ್ಸಿ ಮಾಡೋಗ್ತಾರೆ. ಈ ಸದ್ಯಕ್ಕೆ ಇಡೀ ಕರ್ನಾಟಕದಲ್ಲಿ ಯಾವ ಎತ್ತು ಮೆರಿತಾವೆ ಇವ್ರು ಮಾಡ್ರೆ ಕೈಲಿ ಮಾಡಿದ್ರೆ ಕೊಂಬು. ನಿಮ್ಮ ಮನೆ ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? ನನಗೊಂದು ಅರೌಂಡ್ 5 years ಇಂದ 5 years ಇಂದ ಹತ್ತಿರ 5 ವರ್ಷ 5 ವರ್ಷದ ಮೇಲೆ ಆಯ್ತು. ಲಾಕ್ಡೌನ್ ಮುಂಚೆಯಿಂದನೂ ಮಾಡ್ಕೊಡ್ತಾರೆ. ನಮಸ್ತೆ. ನೀವೀಗ ಎಷ್ಟು ವರ್ಷದಿಂದ ಕೊಂಬು ಮಾಡ್ತಾ ಕಲ್ತಿದ್ದೀರಾ? ಮಾಡೋದು ಕಲ್ತೀವಿ ಒಂದು 18 ವರ್ಷ ಆಯ್ತು. 18 ವರ್ಷ ಆಯ್ತು. ನಮ್ ತಂದೆಯವರೇ ಕೊಂಬು ಹೊರೆಯೋರು, ಸಣ್ಣ ಪುಟ್ಟ ಹೊರೆಯೋರು. ಹೊರಗಡೆ ಎಲ್ಲೂ ಮುರಿಯಕ್ಕೆ ಹೋಯ್ತಿರ್ಲಿಲ್ಲ. ನಾವು ಅವ್ರನ್ನ ನೋಡ್ಕೊಂಡು ಹಂಗೆ ಅಭ್ಯಾಸ ಮಾಡ್ಕೊಂಡು, ಹಂಗಾಗಿ ಈಗ ಒಂದು 18 ವರ್ಷ ಹೊರಗಡೆ ಕೆಲಸ ಮಾಡಕ್ ಶುರು ಮಾಡಿ 18 ವರ್ಷ ಆಯ್ತು. ಎಲ್ಲ ಕಡೆ ಮಾಡ್ತೀನಿ ಹೋಗಿ. ಸುಮಾರು ಕಡೆ ಎಲ್ಲರಿಗೂ ಭೇದಭಾವ ಇಲ್ಲ. ಇದ್ರ ತರ ಈ ದೊಡ್ಡದಕ್ಕೆ ಕೂರ್ಸೋದಂತ ಕಲೆ ನಾನ್ ನೋಡ್ದಂಗೆ ದೇವರಾಜ್ ಬಿಟ್ರೆ ಯಾರು ಇಲ್ಲ ಅನ್ಕೋತೀನಿ. ಇವ್ರಿಗೆ ತುಂಬಾ ಜನ ಗೌರವಿಸಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ಹೇಳಕ್ ಅಸಾಧ್ಯ. ಇವ್ರು ಮಾಡೋ ಕಲೆಗೆ ಬೆಲೆ ಇಲ್ಲ ಅಂತಾರ. ನಾವು ಕೊಡೋ ದುಡ್ಡು ಉಳಿಯಲ್ಲ. ಅವ್ರು ಮಾಡ್ತಾರ ನೋಡಿ ಕಲೆ, ಅದ್ ನಮ್ಮ ಓರಿಗಳು ಗುಡ್ಡೆ ಬೆಳೆಯೋರ್ಗುನು ಅದು ಆಗಿರುತ್ತೆ. ಕೊಂಬು ಮಾಡಿಸಿದ್ರೆ ಎಲ್ಲ ಮೇವೆಲ್ಲ ಕೊಟ್ಟಿಲ್ಲ ಅಂತ ಹೇಳ್ತೀವಿ. ಇಷ್ಟ ಎಲ್ಲ ಮೇವೆಲ್ಲ ಸ್ಟಾಪ್ ಮಾಡಿದ್ವಿ. ನೆನ್ನೆ ಬಂದು ನೀರ್ ಕೊಟ್ಟಿದೀವಿ ಸಾರ್. ಏನು ಜಾಸ್ತಿ ಏನೋ ದಿನ ತಗೋದಿಲ್ಲ. ಒಂದಿನ ತಿಂಡಿ ಮೇವೆಲ್ಲ ತಪ್ಸಿ ಒಂಚೂರು ನೀರ್ ಕಮ್ಮಿ ಹಾಕ್ಬಿಟ್ಟು, ಯಾಕಂದ್ರೆ ತುಂಬಾ ನೀರ್ ಬಿಟ್ಟಾಗ ಎತ್ತಕ್ಕೆ ಹಾಕಿರ್ತೀವಲ್ಲ, ದಮ್ ಕಟ್ಕೋತವೆ. ದಮ್ ಕಟ್ಟಿ ಉದ್ರಾಡಿ ಕಾಲಕ್ಕೆ ನೋವು ಮಾಡ್ಕೋತವೆ. ಅದಕ್ ಸಲುವಾಗಿ ತಿಂಡಿ ಮೇವು ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳೋದು ಅಷ್ಟೇ. ಹಂಗಾಗಿ ಈ ಪ್ರತಿಯೊಂದರಂತೂ ಕಡಿಮೆ ಮಾಡ್ಕೊಳ್ಳೋದು. ಆದ್ರೂ ಪ್ರತಿಯೊಂದರಂತೂ ನೀಟಾಗಿ ಕಮ್ಮಿ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಅಂದಾಗ, ಯಾಕಂದ್ರೆ ಎತ್ತು ಉಸಿರು ಕಟ್ತವೆ, ಲಾಳ ಗುರ್ಸ್ ಮಾಡೋದ ಕೊಂಬ್ ಮಾಡೋದೆಲ್ಲ ಉಸಿರು ಕಟ್ತವೆ ಗೊತ್ತು. ಹಂಗಾಗಿ ಒಂದಿನ ಹೆಚ್ಚಾಗಿ ಕಮ್ಮಿ ಮಾಡ್ತಾರೆ. ಕೆಲವು ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಬೆತ್ತರಲ್ವಾ ಅದಕ್ಕೆ ಹಾಕ್ಬಿಡ್ರಿ ಅದೇನಾದ್ರು ಅನ್ಬಿಡುತ್ತೆ. ಕೆಲವು ಮೇವೆಲ್ಲ ಹಾಕಿರ್ತಾರೆ ಅಂತ ಎತ್ತನೆ ಕರೆಯಕ್ ನಮಗೂ ಭಯ. ಕೆಲಸ ಮಾಡೋದೆಲ್ಲ ಮುಖ್ಯ, ಮಾಡಿದಾಗ ಉಳ್ಕೋಬೇಕು. ಅದು ಇಂಪಾರ್ಟೆಂಟ್ ಆಗಿ. ಅದೇನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇಂಥವ್ರು ಬಂದ್ ಮಾಡಿದ್ರು ಬಿಟ್ರು ಅನ್ನೋ ಮಾತಾಡ್ತವೆ. ನಾವ್ ಅದನ್ನೇ ಹೇಳ್ತೀವಿ ಅವ್ರಿಗೆ. ಆದ್ರೆ ಅವರೇ ನೆಗ್ಲೆಕ್ಟ್ ಮಾಡಿ ನೀರ್ ಕುಡ್ಸೋದು, ತಿಂಡಿ ಕೊಡೋದು ಹಂಗೆಲ್ಲ ಮಾಡ್ಬಿಟ್ಟಿರ್ತಾರೆ. ದಯವಿಟ್ಟು ದೊಡ್ಡ ಕಟ್ಟರು ಕಿವಿ ಮಾತು. ಅವ್ರ ದೇವರಾಜ್ ಎತ್ಗಳೆಲ್ಲ ಮಾಡ್ತಾರೆ. ಎತ್ತು ಮಲಗ್ದಾಗ ದಮ್ ಕಟ್ಟ ಕೈ ಉದುರ್ಕೊಳ್ಳೋದು ಬೇರೆ ತರ ಆಗೋದು ಹಾಗೆ ಆಗ್ತವೆ. ಎಲ್ಲರಿಗೂ ಅನುಭವ ಆಗಿದೆ, ನೋಡಿರ್ತಾರೆ ಸುಮಾರು ಕಡೆನೆ. ನಾನಂತೂ 3 days ಆಯ್ತು. ಈಗ ನೆನ್ನೆ ಬರೀ ನೀರ್ ಕೊಟ್ಟರು ಅಷ್ಟೇನೆ. ಮೊನ್ನೆ ಬರೀ ಹುಲ್ಲು ನೀರು, ಅದ್ರ ಆಚೆ ಮನೆ 4 ದಿನ ನಿಂಬಾಗ ಬರೀ ತಿಂಡಿ, ಖಾಲಿ ತಿಂಡಿ. 3 ದಿನದಿಂದ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಕಡೆ ಮಾಡ್ಕೊಂಡು ನೆನ್ನೆ ಬರೀ ನೀರ್ ಕೊಟ್ಟಿದ್ದೀನಿ ಬೆಳಗ್ಗೆ ಅಷ್ಟೇನೆ. ಸಂಜೆ ಮಧ್ಯಾಹ್ನ ಏನು ಕೊಟ್ಟಿಲ್ಲ, ಹೊಟ್ಟೆ ಎಲ್ಲ ಖಾಲಿ ಆಗ್ಬಿಡ್ಬೇಕು. ಕೊಂಬು ಮಾಡಾದ ನಂತರ ಎಲ್ಲ ಪೇನ್ ಇದೆ ಎಲ್ಲ ಅದಕ್ಕೆ ಒಂದೊಂದು ಎತ್ತಿಗೆ ಬುಡ ಮಾಡ್ಬೇಕಾದ್ರೆ ರಸಕ್ಕೆ ಕೊಡ್ಲೇಬೇಕು, ಇಲ್ಲ ಮಾಡಕ್ ಆಗಲ್ಲ. ಎತ್ತು ದೊಡ್ಡ ಕಡಗಿ ಮುರಿಬೇಕು ಅಂದಾಗ ಆಗ ಒಂದಿನ ಏನು ಟ್ರೀಟ್ಮೆಂಟ್ ಮಾಡ್ಸಲ್ಲ. ನಾವ್ ಏನು ಮಾಡಲ್ಲ, ಸುಮ್ಮನೆ ಎಲ್ಲಿ ಕೆಲ್ಸ ಕಟ್ಟಿ ಆರಾಮಾಗಿ ಎತ್ತಿದಾವೆ ಅಂದ್ರೆ ಸ್ವಲ್ಪ ಮಧ್ಯಾಹ್ನ ತಿಂಡಿ ಕೊಟ್ಟು ನೀರ್ ಕೊಟ್ಟು ಸಂಜೆಗೆ ಡಾಕ್ಟರ್ ಬರ ಹೇಳ್ಬಿಟ್ಟು ಎಲ್ಲಕ್ಕೂ ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾಡಿಸಿ ಟ್ಯಾಬ್ಲೆಟ್ ಮಾಡಿಸಿ ಓಕೆ ಒಂದು ಫುಲ್ ರೆಸ್ಟ್. ಒಟ್ಟಾರೆ 3 ದಿನ ಪೇನ್ ಇದ್ದಿರುತ್ತೆ ಸರ್. 3 ದಿನ ಇದ್ದಿರುತ್ತೆ. ಅದಕ್ಕೆ ನಾವು ಕೇರ್ಫುಲ್ ಆಗಿ ಮೆಡಿಸಿನ್ ಮಾಡಿಸ್ಕೊಂಡು ಇಂಜೆಕ್ಷನ್ ನೋಡ್ಕೋಬೇಕು. ಆಮೇಲೆ ಗೊಂತಲ್ ಕಟ್ಟಾಕೋದಾಗ್ಬೋದು, ಮುಂದೆಗಡೆ ಏನು ಸಿಗ್ಬಾರ್ದು. ಎತ್ತು ನೋವಿಗೆ ಇವೆಲ್ಲ ಪಡಾಗ ಮುಂದೆ ಬೊಕಣ ಬಿದ್ಬಿಡ್ತವೆ. ಹಂಗೆಲ್ಲ ಒಂದ್ಸಲ ಜಾಪಾಗಿ ನೋಡ್ಕೋಬೇಕು. ಎಕ್ಸಾಂಪಲ್ ನನ್ಗೆ ಈಗ ಲಾಸ್ಟ್ ಜಾತ್ರೆ ಒಂದು ಡಿಸೆಂಬರ್ ಅಲ್ಲಿ ದೇವರಾಜ ಮಾಡ್ಬಿಟ್ಟು ಎಲ್ಲ ಕಟ್ಟಾಕ್ ಕೊಟ್ಟೋಗಿದ್ದೀನಿ. ನೋವಿಗೆ ಏನ್ ಮಾಡ್ತೀವಿ, ಕೆಲ್ಕಡಕ್ ಹೋಗಿ ಹಿಂದೆ ಉಲ್ಟಾ ಹೊಡ್ಕೊಂಡು ಬಿಡ್ತಾವೆ. ಆಗ ನಾವ್ ಯಾವಾಗ್ಲೂ ಕುಳ್ಳು ಚಾಕ್ ಇಟ್ಟಿರ್ತೀವಿ ನಮ್ಮ ಅವ್ರ ಸದ್ಯಕ್ಕೆ ಪಕ್ಕದಲ್ಲಿ ಮಲಗಿದ್ರೆ ಏನೂ ಆಗಿಲ್ಲ. ಅಲ್ಲೇ ಕೂದ್ ಹಾಕಿ ತಿರ್ಗಾ ಅಲ್ಲೇನೆ ಕಟ್ಟಿತ್ರಿ. ಬೆಳಗ್ಗೆನೂ ವಿಡಿಯೋ ಕಾಲ್ ಮಾಡಿ ನಾನೇ ಸಣ್ಣ ಪುಡಿದ್ರೆ ರೆಡಿ ಮಾಡ್ಕೊತೀನಿ. ರೆಡಿ ಮಾಡಿ ಹೊಸ POP ಹಾಕಿ ಕೂತ್ಕೊಂಡು, ಹಂಗಾಗಿ 1 ವಾರ ಕೇರ್ಫುಲ್ ನೋಡ್ಕೊಬೇಕು.
ಸಖತ್ ಪೇನ್ ಇರ್ತಲ್ಲ ಸರ್ ನಾವು ಮಾಡೋದೆಲ್ಲ ಇಂಪಾರ್ಟೆಂಟ್, ನೋಡ್ಕೊತಾರಲ್ಲ ಅದೇ ಇಂಪಾರ್ಟೆಂಟ್. ಅವರು ನೀಟಾಗಿ ನೋಡ್ಕೊಂಡಷ್ಟು ಕೊಂಬು ಏನು ಆಗಲ್ಲ, ಚೆನ್ನಾಗಿರ್ತದೆ. ಒಂದು ಹೆಚ್ಚಿಗೆ ಒಂದು ಕರು ಕೊಂಬ್ ಮಾಡಕ್ಕೆ ಎಷ್ಟು ಹೊತ್ತು ಬೇಕು, ಎಷ್ಟು ನಿಮಿಷ ಬೇಕು? ಅಣ್ಣ ದೊಡ್ಡ ಎತ್ತು ಮಾಡ್ಬೇಕಾದ್ರೆ ಕಮ್ಮಿ ಅಂದ್ರೂ ಒಂದ್ 2 ಅವರ್ ಬೇಕು. ಒಂದ್ ಎತ್ತು ಮಾಡಕ್ಕೆ ಒಂದ್ 2 ಅವರ್ ಬೇಕು, ದೊಡ್ಡ ಎತ್ತು ಮಾಡಕ್ಕೆ. ಗಿರ ಮಾಡೋದಾದ್ರೆ 1 ಗಂಟೆ ಮೇಲೆ ಮಾಡ್ಬೋದು. ದೊಡ್ಡ ಎತ್ತು ಮಾಡಕ್ಕಂತೂ 2 ಗಂಟೆ ಬೇಕೇ ಬೇಕು. ಹಾ 2 ಅವರ್ ಬೇಕು. ತುಂಬಾ ಕೆಲಸ ಇರ್ತಾವಲ್ಲ, ಎಲ್ಲ ನೀಟಾಗಿ ಹೊರ್ದಿ ಎಲ್ಲ ಬ್ಯಾಂಡೇಜ್ ಮಾಡ್ಕೊಂಡಿ ಆಮೇಲೆ ಎತ್ ಕರ್ಗಿ ಎಲ್ಲ ಮಾಡೋದು 1-2 ಅವರ್ ಬೇಕೇ ಬೇಕು ದೊಡ್ಡ ಎತ್ತಿಗೆ. ಅವ್ರಿಗೆ ಯಾವಾಗ್ಲೂ ಅಷ್ಟೇ, ಅವ್ರು ಬಂದು ಅವ್ರ ಮನೆ ಬಿಟ್ಟು ಅಂದ್ರೆ ಕೆಲಸ ಆಗಿ ಆಯ್ತದೆ. ಒಂದಿನ ಫುಲ್ ಕೆಲಸ. ನಾನು ಇವ್ರು ಯಾವಾಗ್ಲೂ ಬಿಸಿ, ನಾನೇನ್ ಮಾಡ್ತೀನಿ, ಫೋನ್ ಮಾಡಿದ್ರು ಅಷ್ಟೇನೆ. ಅವರು ಕೆಲಸ ಮಾಡಿದ್ರೆ ಫೋನ್ ಮಾಡಿದ್ರೆ ಪಿಕ್ ಮಾಡಿದ್ರೆ ಬೇರೆ ಮಾತಾಡ್ಬೇಕಾಗತ್ತೆ, ಕೈಲಿ ಫುಲ್ ಇರುತ್ತೆ. ಕೆಲವು ಜನ ಅನ್ಕೋತಾರೆ ನನ್ ಫೋನ್ ಎತ್ತಲ್ಲ ಅಂತಾರೆ. ಅದ್ ತಪ್ಪು ಕಲ್ಪನೆ. ಸಂಜೆ ಹೊತ್ತು ಮಾಡ್ರಿ, 6 ಗಂಟೆ ಮೇಲಿಂದ ರೋಜು ಖಂಡಿತ ಎಲ್ಲರೂ ಫೋನ್ ಸೈಲೆಂಟ್ ಇಟ್ಕೊಂಡಿರ್ತೀನಿ ನಾ ಜಾಸ್ತಿ. ನೋಡಿ ಸರಿ ಮಾಡಿ ಫೋನ್ ಸೈಲೆಂಟ್ ಇಟ್ಕೊಂಡಿರ್ತೀನಿ. ಹಿಂಗಾಗಿ ಫೋನ್ ಮಾಡ್ರೆ ನೋಡಿ 8 ಗಂಟೆಗೆ ಹಾಲೆ ರೆಡಿ ಕೆಲಸ ಮಾಡ್ತಾರೆ. 7:30 ಬಂದ್ರು ಆಯ್ತಾ. ಹಂಗಾಗಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಂಡ್ಬಿಟ್ರಿ, ದೇವ್ರಿಗೆ ಎಲ್ಲರೂ ಫೋನ್ ಎತ್ತಾರೆ. ಸಂಜೆ ಒಂದ್ 5 ಗಂಟೆ ಮೇಲೆ ಮಾಡ್ರಿ. ಇವತ್ತು ನೋಡ್ರಿ ಬೆಳಿಗ್ಗೆ 7:30 ಬಂದ್ರು, ಸಂಜೆ 5 ಗಂಟೆ ನಮ್ದೇ ಕೆಲಸ ಇರುತ್ತೆ. 5 ಜೋಡಿ ಮಾಡ್ಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು. ನಮ್ಮ ಹುಡುಗರು ಬರ್ತಾರೆ ಚಪ್ಪ, ಅವ್ರು ಒಬ್ಬನ ಕೆಲ ಆಗಲ್ಲ. ನಾವೇನ್ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ ಅಷ್ಟೇ. ಕೊಂಬೆಲ್ಲ ಮಾಡೋದು ಅವ್ರೇನೆ, ಕೆಳಗದು ಹಿಡ್ಕೊಳ್ಳೋದು ಮಾಡೋದೆಲ್ಲ ಫಾಸ್ಟ್ ಆಗೆಲ್ಲ ಮಾಡ್ಕೊಡ್ತೀವಿ. 5 ಜೋಡಿ ಮಾಡ್ಬೇಕು ಒಂದಿನಕ್ಕೆ. ಒಂದ್ ಜೋಡಿಗೆ ಅರ್ಧ ದಿನ ಆಗ್ಬಿಡ್ತದೆ ಬೇರೆ ಮಾಡೋದ್ರಲ್ಲಿ. ಹಂಗೆ 5 ಜೋಡಿ ಪಟ್ ಅಂತ ಮಾಡ್ಬೇಕು. ಆಮೇಲೆ ಆತರ ಅದೇ ತರ ಐಟಮ್ ಇಟ್ಕೊಬೇಕು. ಕೆಡಕ್ತದ ಏನ್ ಮಾಡ್ಬೇಕು ಈಗ ನಿಮ್ಗೆ ತೋರಿಸ್ತೀನಿ ಕಂಪ್ಲೀಟ್ ಎಲ್ಲ. ಬನ್ನಿ ದೇವರಾಜ್ ಹತ್ರ ಮಾತಾಡ್ಬಿಟ್ಟು. ಮ್ಯಾಟು, ಇದು ದೇವರಾಜ್ ಐಟಮು, ನೀರ್ ಕೈಗಿ ತೊಳೆಯಕ್ಕೆ, ಹಿಟ್ಟಿನ ಮುದ್ದೆ, ಕಟ್ಟಾಗಿ ಸುತ್ತಿದಾರ ಮತ್ತೆ ಅಚ್ಚೆಗಳು ಎಲ್ಲ ತರ ಇಟ್ಟಿರ್ತೀವಿ. ಯಾವ ತರ ಬೇಕಾದ್ರು. ಆಮೇಲೆ ಇಲ್ಲಿ ನೋಡ್ರಿ POP ಬೇಕಾದ್ರೆ ಕೊಂಬ್ ಸುತ್ತಕ್ ಬಟ್ಟೆ, ಗಮ್ಮು, ಸಣ್ಣ ದಾರ, ಟೊಮೆಟೊ ದಾರ, ಅದಕ್ಕೆ ಏನ್ ಬೇಕು ಎಲ್ಲ ತೆಗಿ ಇಟ್ಬಿಡ್ತೀವಿ ನಾವು. ತಿರ್ಗ ತರೋದು ಅಂಗಡಿ ತರೋದಿಲ್ಲ, ನೆನ್ನೆನೆ ಪ್ರಿಪೇರ್ ಯಾವ ಸ್ಟಾಕ್ ಇದೆ ಇರುತ್ತೆ. ಅಲ್ಲಿ ಎತ್ತಿಗೆ ಅಡಗ್ತಾ ಇದ್ದಂಗೆನೆ ಆ ಕೈಗೆ ಎತ್ತಲಿ ರೆಡಿ. ಹಾಗೆ ರೆಡಿ ಮಾಡ್ಬೇಕು. ಅದೇ ನಮ್ ಕೆಲಸ ಹೇಳ್ತೀನಲ್ಲ, ಈ ನಾವ್ ಎತ್ಕೊಟ್ರೆ ಕಸ್ಬಿದು ಗೊತ್ತಿರ್ಬೇಕು. ನಮ್ ದೇವರಾಜ ಬರ್ತಾರೆ, ಕೊಂಬ್ ಮಾಡಕ್ ಬರ್ತಾರೆ, ಏನ್ ಬೇಕು, ಲಾಳ ಕಟ್ಟಕ್ ಬರ್ತಾರೆ, ಏನ್ ಬೇಕು, ಹೊಸ ಎತ್ ಬರ್ತಾರೆ, ಏನ್ ಮಾಡ್ಬೇಕು. ಹಂಗೆ ನೀನ್ ನೋಡಿ ಈಗ 4 ಜೊತೆ ಇದಾವೆ. ಇನ್ನೊಂದ್ ಜೋಡಿ ಬರ್ತಾ ಇದೆ, ಜಾಗ ಇರ್ಲಿಲ್ಲ. ಅವ್ರು ಮೊನ್ನೆ ಸಿಗ್ಲಿ ಅಂದಿವೆ, ಒಂದು 1/2 hour ಬಂದ್ಬಿಡ್ತಾರೆ. ಹಂಗೆ